ಏನ್ರೋ ಬಂದಿದೆ ಈ ಅಮ್ಮಂಗೆ, ಎಲ್ಲದಕ್ಕೂ ಜಗಳ ತೆಗಿಯೋದು, ಎಲ್ಲದಕ್ಕೂ ಹಿಂಸೆ ಕೊಡೋದು. ಅಲ್ಲ ಗುರು, ಇವ್ರೇನೋ ಜಗಳ ಆಡ್ತಿದ್ದಾರೆ ಕಾವ್ಯ ಮತ್ತೆ ಅಶ್ವಿನಿ ಅವರು. ಆಡ್ಲಿ ಗುರು, ಜಗಳ ಆಡೋದೇ ತಾನೇ ಬಿಗ್ ಬಾಸು, ಬೇರೆ ಏನಿಲ್ವಲ್ಲ ಅದ್ರೊಳಗೆ. ಅಟ್ಲೀಸ್ಟು ಅದು ಏನು ಪದ ಮಾತಾಡಿರ್ತಾರೆ ಅನ್ನೋ ಕೇಳಿಸ್ಕೊಳ್ಳೋಂಥ ಕಾಮನ್ ಸೆನ್ಸು ಇಲ್ಲ. ಕಾವ್ಯ ಹೋಗಮ್ಮ ಅಂತಂದಿದ್ದು, ಹೋಗಮ್ಮ ಅನ್ನೋದ್ರಲ್ಲಿ ಏನಪ್ಪ ತಪ್ಪೈತೆ? ಅದು ನಿಮ್ಮ ಅಮ್ಮನ ಹತ್ರ ಇಟ್ಕೋ ಅಂತ ಅಮ್ಮನವರೆಗೂ ಹೋಗ್ತಾಳೆ ಅಮ್ಮ. ಅಲ್ಲ ಗುರು, ನಮ್ಮ ಅಮ್ಮನ ಹತ್ರನೇ ಅವನ್ನೆಲ್ಲ ಇಟ್ಕೊಳ್ಳೋದು. ಇವಾಗ ನಮ್ಮ ಅಮ್ಮ ಏನಾದ್ರು ಕೆಲಸ ಹೇಳಿದ್ರು ಅಂತಂದರೆ ಅದು ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗಮ್ಮ, ಯಾರು ಮಾಡ್ತಾರೆ? ಇದು ಹೇಳೇ ಹೇಳ್ತೀವಿ ತಾನೆ, ಎಲ್ಲರೂ ಯೂಸ್ ಮಾಡೋವಂಥ ವರ್ಡ್. ಇದರಲ್ಲಿ ಏನಪ್ಪ ಅಂತ ಅದೈತೆ? ಎಷ್ಟು ಅದನ್ನ ಎಳೆದು ಎಳೆದು ಇದನ್ನ ಮಾಡಿದ್ರು ಅಂತಂದರೆ, ಏನೋ ಸುಮ್ಮನೆ ಫುಟೇಜ್ ತಿನ್ನೋಕ್ಕೋಸ್ಕರ ಈ ಥರ ಮಾಡ್ತಾರಾ, ಅಥವಾ ಸುಮ್ಮನೆ ಏನೋ ಒಂದು ಮಾಡ್ತಾರಾ ಅಂತಂದರೆ ಏನೂ ಅರ್ಥನೇ ಆಗಲ್ಲ. ಇದರಲ್ಲೂ ಏನಪ್ಪ ಅವ್ರಿಗೆ ಬಹುವಚನದಲ್ಲಿ ಮಾತಾಡೋಕ್ಕೆ ಸಾಧ್ಯ? ಇದು ಏಕವಚನ ಅಂತ ನನಗಂತೂ ಅನ್ಸಲ್ಲ. ಆ್ಯಂಡ್ ಬಹುವಚನ ಯಾವುದು ಗುರು ಯಮುನ್ ಪ್ರಕಾರ? ಏನು ಬಹುವಚನ ಅಂತಂದರೆ ಸಿಲ್ಲಿ ಸಿಲ್ಲಿ ನಾನ್ ಸೆನ್ಸು, ಯೂಸೇ ಇಲ್ಲ, ಯೂಸ್ಲೆಸ್ಸು ಜಗಳ ಆಡೋದು. ಹೋಗಮ್ಮ ಅಂದರೆ ಅದಕ್ಕೆ ಅಷ್ಟೊಂದು ಜಗಳ ಆಡೋ ಅವಶ್ಯಕತೆ ಏನಪ್ಪ ಇತ್ತು? ಯಪ್ಪ, ನಿಜವಾಗ್ಲೂ ಆ ಯಮ್ಮನ ಜೊತೆ ಇರೋರು ಅದು ಹೆಂಗೆ ಕಡ ತಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಏನು ಹೇಳೋಕ್ಕೂ ನನಗೆ ಭಯ ಬರ್ತಿಲ್ಲ. ಆ ರೇಂಜಿಗೆ ಆಡ್ತಾರೆ. ಇಷ್ಟೊಂದೆಲ್ಲ ಚೀಪಾಗಿ ಆಡೋವಂಥವ್ರು ನಾನು ಎಲ್ಲೂ ನೋಡೇ ಇಲ್ಲಪ್ಪ. ಈ ರೇಂಜಿಗೆಲ್ಲ ಆಡ್ತಾರ? ಅದೇನೋ ಹೇಳ್ತಾರಲ್ಲ, ದುಡ್ಡು ಮದ ಏರ್ಸುತ್ತೆ ಅಂತ. 100ಗೆ 200%. ಅದೇ ದುಡ್ಡೇ ಮದ ಏರ್ಸಿರೋದು, ಅದೇ ಆ್ಯಟಿಟ್ಯೂಡು, ಅದೇ ದೌಲತ್ತು. ಅಮ್ಮ ಅಂದ್ಬಿಟ್ರಂತೆ, ಅದಕ್ಕೆ ನೀವು ಅಮ್ಮನ ಹತ್ರ ಇಟ್ಕೊ ಅಂದ್ಬಿಟ್ಲಂತೆ. ಅದು ಏನಪ್ಪ, ಕಾಮನ್ ಸೆನ್ಸೇ ಇಲ್ಲ. ಏಜ್ ಆಗಿದೆ ಅಂತ ಅಂತಾರೆ. ಏಜ್ ಆಗಿರೋರು ತಿಳುವಳಿಕೆ ಇರೋ ಅಷ್ಟು ಬುದ್ಧಿನೇ ಇಲ್ಲ, ಒಳ್ಳೆ LKG UKG ಮಕ್ಕಳಾಡಂಗೆ ಆಡ್ತಾರೆ. ನಿಮ್ಗೇನಂತ ಅನ್ಸುತ್ತೆ ಕಾಮೆಂಟ್ ಮಾಡಿ. ನಾಯಿ ಬಾಲ ಬೇಕಾದ್ರೂ ಸರಿ ಆಗ್ಬಿಡ್ಬೋದು, ಆದ್ರೆ ನಮ್ಮ ಅಶ್ವಿನಿ ಗೌಡ ಅಕ್ಕ ಇದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಸರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಕಾವ್ಯ ಅವರು ಈ ಅಮ್ಮ ಅಂತ ಹೇಳಿದಕ್ಕೆ ಇವರು ಅವ್ರ ಅಮ್ಮಂಗೇನೆ ನೀನು ಅಮ್ಮ ಅಂತ ಹೇಳ್ತೀಯ, ಅಜ್ಜಿ ಎಲ್ಲಾರು ಕರೆದ್ಬಿಟ್ರು. ನಿಮಗೆ ತಾಕೋತವನಿದ್ರೆ ಬಿಗ್ ಬಾಸ್ ಮೇಲೆ ಇರುವಂತ ಕಂಟೆಸ್ಟೆಂಟ್ಗಳ ಮೇಲೆ ಎಗರಾಡಿ ಅದನ್ನ ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿನ ಕರೆಯೋದಿದೆಯಲ್ಲ, ಇದನ್ನಂತಾರೆ ಪರ್ಸನಲ್ ಟಾರ್ಗೆಟ್ ಅಂತ, ಇದನ್ನಂತಾರೆ ಒಬ್ಬರನ್ನ ಕೆಳಗಾಕ್ ಮಾತಾಡೋದು ಅಂತ. ಅಂಡ್ ರಾಶಿಕ್ ಅವ್ರು ಹೇಳ್ತಾರೆ, ರಾಶಿಕಂಗೆ ಬೇರೆ ರೀಸನ್ ಇಲ್ಲ ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ. ತೇಜವಧೆ ಮಾಡ್ತಾನೆ, ಇನ್ನೊಬ್ರನ್ನ ತುಳಿತಾನೆ. ನೀವೆಲ್ಲ ಏನು ಮೈಗ ಗೊಂಬೆಗಳ ಅಥವಾ ಮಣ್ಣುಗಳ ಹಾಕೊಂಡು ನಿಮ್ಮನ್ನು ತುಳಿಯೋಕೆ ನಿಮಗೆ ತಾಕತ್ತಿಲ್ವ ಎದ್ದು ಕೊಡೋದಕ್ಕೆ ಆನ್ಸರ್ ಕೊಡೋಕೆ ತಾಕತ್ತಿಲ್ಲ ನಿಮಗೆ. ಇನ್ನೊಂದು ರೀಸನ್ನೇ ಹುಡ್ಕಕ್ಕೆ ಆಗ್ತಿಲ್ಲ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ. ಫಸ್ಟ್ ಟಾಸ್ಕ್ ಆಡಲ್ಲ ಅಂತಿದ್ರೆ, ಇವಾಗ ಟಾಸ್ಕ್ ಚೆನ್ನಾಗಿ ಆಡ್ತಾವನೆ. ನಿಮ್ಮ ಟಾಸ್ಕ್ ಮಾಸ್ಟರ್ನೇ ಸೋಲಿಸ್ಬಿಟ್ರು ನಿನ್ನೆ ಟಾಸ್ಕ್ ಅಲ್ಲಿ. ಸೊ ಇವಾಗ ಬೇರೆ ಏನು ರೀಸನ್ಸ್ ಇಲ್ಲ. ಸೊ ಏನ್ ಮಾಡ್ತೀರಾ? ಇವಾಗ ಟಾಸ್ಕ್ ಆಡ್ತಾವನೆ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಮನೆ ಕೆಲಸ ಅವ್ನ ಕೈಲಾದಷ್ಟು ಮಾಡ್ತಾವನೆ. ರೀಸನ್ಸೇ ಇಲ್ಲ, ಇದೊಂದೇ ರೀಸನ್ 8 ವಾರದಿಂದನು. ಅದು ಬಿಟ್ಟರೆ ನಿಮ್ಮ ಹತ್ರ ರೀಸನ್ಸ್ ಇಲ್ಲ ನಾವು ನಾಮಿನೇಟ್ ಮಾಡೋದಕ್ಕೆ. ಅಂಡ್ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ ಸೀಕ್ರೆಟ್ ರೂಮ್ ಅಲ್ಲಿ. ಒಂದ್ ಲೆಕ್ಕದಲ್ಲಿ ಒಳ್ಳೇದು, ಇರಿಟೇಟಿಂಗ್ ವಾಯ್ಸ್ ಗಳನ್ನ ಕೇಳಕ್ ಆಗ್ತಿರ್ಲಿಲ್ಲ. ಬಟ್ ಧ್ರುವಂತ್ ಓಕೆ, ರಕ್ಷಿತಾ ಶೆಟ್ಟಿ ವಾಯ್ಸ್ ನಿಜವಾಗ್ಲೂ ಕೇಳಕ್ ಆಗ್ತಿರ್ಲಿಲ್ಲ, ಅಟ್ಲೀಸ್ಟ್ ಓಕೆ. ಅಂಡ್ ನಿನ್ನೆ ನಾನು ಮಾಡಿದ ವಿಡಿಯೋಗೆ ಒಂದಿಷ್ಟು ರಕ್ಷಿತಾ ಶೆಟ್ಟಿ ಫಾಲೋವರ್ಸ್ ಫ್ಯಾನ್ಸ್ ಬಂದ್ಬಿಡಿಲ್ಲ, ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರು, ಹಾಗೆ ಹೀಗೆ ಅವಳು ಹಂಗೆ, ಅವಳ ವ್ಯಕ್ತಿತ್ವ ಅಂತದ್ದು, ಅವಳು ಕುತ್ಕೊಂಡು ಊಟ ಮಾಡ್ತಾಳೆ ಗೊತ್ತಾ, ಊಟನ ಆ ಊಟಗಳು ಕೊಡ್ತಾಳೆ ಗೊತ್ತಾ ಮರ್ಯಾದೆ, ಅದರಲ್ಲೇ ಗೊತ್ತಾಗುತ್ತೆ ಅವಳ ವ್ಯಕ್ತಿತ್ವ ಏನು ಅಂತ. ಎಷ್ಟೋ ಜನ ಒಂದು ತುತ್ತಿಗೂ ಅಲ್ದಾಡೋರು ಪರದಾಡೋರು ಇದಾರೆ ಈ ಭೂಮಿ ಮೇಲೆ. ಅಂತದ್ರಲ್ಲಿ ಹೆಂಗ್ ಬೇಕಂಗ್ ಕುತ್ಕೊಂಡು ಅಸಹ್ಯವಾಗಿ ಕುತ್ಕೊಂಡು ಅನ್ನಕ್ಕೆ ಬೆಲೆ ಕೊಡದೆ ಚೆಲ್ಕೊಂಡು ತಿಂತಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಏನು ಅಂತ. ಅದ್ರ ಮುಂದಕ್ಕೆ ಏನೋ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅಂಡ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅಶ್ವಿನಿ ಗೌಡ ಅವರು, ಗಿಲ್ಲಿ, ಕಾವ್ಯ ಮತ್ತೆ ರಘು ಅವರು ಸೆಲೆಕ್ಟ್ ಆಗಿದ್ದಾರೆ. ಯಾರು ಕ್ಯಾಪ್ಟನ್ ಆಗ್ತಾರೆ ಈ ವಾರ ಅಂತ ಕಾದ್ ನೋಡೋಣ. ಅಂಡ್ ಅಟ್ಲೀಸ್ಟ್ ಈ ಸತಿ ಏನಾದ್ರು ಗಿಲ್ಲಿ ಕ್ಯಾಪ್ಟನ್ ಆದ್ರೆ ನನಗೆ ಖುಷಿ ಇದೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಗಿಲ್ಲಿ ಹೇಗೆ ನಿಭಾಯಿಸ್ತಾನೆ ಅಂತ ಎಲ್ಲರೂ ನೋಡೋದು ನಾನಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ. ನಮ್ಮ ಚೈತ್ರಕ್ಕಂಗೆ ಹೆಂಗ್ ಗೊತ್ತಾ, ಮಾಡೋದೆಲ್ಲ ಮಾಡೋದು, ಕಣ್ಣೀರ್ ಹಾಕೋದು, ಕಳ್ಳಿ ಅದು ಜಗತ್ ಜಾಹೀರು. ಅಂಡ್ ರಜಾದ ಇವೆಲ್ಲ ಬೇಡಕ, ಲಾಸ್ಟ್ ಸೀಸನ್ ಮುಟ್ ನೋಡ್ಕೊಂಡು ಕೊಟ್ಟವನೆ. ಅಂಡ್ ಉಸ್ತುವಾರಿ ಬಗ್ಗೆ ಮಾತಾಡ್ತೀಯ ನೀನು ಯಾವ ತರ ಉಸ್ತುವಾರಿಯಾಗಿ ಫೇಮಸ್ ಆಗಿದೆ ಅಂತ ಮರ್ತು ಬಿಡ ಚೈತ್ರಕ್ಕ. ನೆನಪು ಮಾಡ್ಕೊ ಒಂದ್ಸತಿ ಈ ಸೀಸನ್ ರಪ್ ಅಂತ ಕಣ್ಮುಂದೆ ಪಾಸ್ ಆಗುತ್ತೆ ನೀನು ಉಸ್ತುವಾರಿ ಏನು ಅಂತ. ಇಡೀ ಗೇಮ್ಗಳನ್ನ ಹಾಳು ಮಾಡ್ತಿದ್ದವಳೆ ನೀನು ಹೋದ ವರ್ಷ. ಅಂಡ್ ಈ ವರ್ಷನೂ ಬಂದಿದ್ಯಾ, ಕೈಲಾಗ್ದಿರೋರು ಮೈ ಪಚ್ಕೊಂಡು ನಂಗೆ ಟಾಸ್ಕ್ ಆಡಕ್ ಬರಲ್ಲ, ಏನು ಬರಲ್ಲ, ಸುಮ್ಮನೆ ಡೌಗಳು ಮಾಡ್ಕೊಂಡು ದೇವ್ರ ಮುಂದೆ ಕಣ್ಣೀರ್ ಹಾಕೊಂಡು ಎಂತ ಡ್ರಾಮಾಗಳು ಅಂದ್ರೆ. ಇಂಥ ಡ್ರಾಮಾ ಮಾಡೋರಿಗೆ ಬಿಗ್ ಬಾಸ್ ಮನೆ ನಿಯತ್ತಾಗಿರೋರು ಅಲ್ಲಿ ಇರಕ್ಕಾಗಲ್ಲ. ಇಲ್ಲ ಸೇಫ್ ಗೇಮ್ ಮಾಡ್ಬೇಕು. ಸ್ಪಂದನ ತರ, ಧನುಷ್ ತರ, ಇವ್ರಗಳದ ಮಾಳು ಅಣ್ಣ ಅದ್ ಹೆಂಗ್ ಉಳ್ಕೊಂಡಿದ್ಯಾ ಗೊತ್ತಿಲ್ಲ ಕಾರಣ. ಆದಷ್ಟು ಬೇಗ ದಯವಿಟ್ಟು ಹೊರಗಡೆ ಬಾರೋಣ. ತುಂಬಾ ಡಿಸರ್ವಿಂಗ್ ಕಂಡೀಷನ್ಗಳಲ್ಲಿ ಇರಲಿ. ಅಂಡ್ ಬೇಗ ಈ ಧ್ರುವಂತ ಮತ್ತು ರಕ್ಷಿತಾ ಶೆಟ್ಟಿ ಮನೆ ಒಳಗಡೆ ಹೋಗ್ಲಿ. ರಕ್ಷಿತಾ ಶೆಟ್ಟಿ ಮುಖವಾಡನ ಒಂದ್ ಲೆವೆಲ್ಗೆ ಧ್ರುವಂತವ್ರು ಬೈಲ್ ಮಾಡಿದ್ರು ಅಂತ ಅನಿಸ್ತು ನನಗೆ ಈ ವಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ